Godspeed to the city streets. We began to feel the fire. ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅದು ಪ್ರಾಡಕ್ಟ್ ಅಂದರೆ ಅದು ಕ್ವೆಂಚ್ ಫೇಸ್ ವಾಶ್. ಕ್ವೆಂಚ್ ಅನ್ನೋದು ಒಂದು ಕೊರಿಯನ್ ಕಂಪನಿ. ನಿಮಗೆ ಗೊತ್ತಿರೋ ಹಾಗೆ ಕೊರಿಯನ್ ಬ್ರ್ಯಾಂಡ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ತುಂಬ ಫೇಮಸ್. ಸೊ ನಾನು ಯಾಕೆ ಒಂದು ಕೊರಿಯನ್ ಬ್ರ್ಯಾಂಡ್ ಟ್ರೈ ಮಾಡಬಾರ್ದು ಅಂತ ನಾನು ಇದನ್ನ ಟ್ರೈ ಮಾಡಿ ಇದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಕ್ರೀಮ್ ಬೇಸ್ಡ್ ಫೇಸ್ ವಾಶ್. ನಿಮ್ಗೆ ಇದರಲ್ಲಿ ಜೆಲ್ ಬೇಸ್ಡ್ ಕೂಡ ಬರುತ್ತೆ, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಇದು ರೈಸ್ ಫೇಸ್ ವಾಶ್. ನಿಮಗೆ ಗೊತ್ತಿರೋ ಹಾಗೆ ಕೊರಿಯನ್ಸ್ ರೈಸ್ನ ತುಂಬ ಯೂಸ್ ಮಾಡ್ತಾರೆ ಅವರ ಫೇಸ್ಗೆ ಮತ್ತು ಹೇರ್ಗೆ. ಸೊ ಇದು ರೈಸ್ ಬೇಸ್ಡ್ ಫೇಸ್ ವಾಶ್ ಆಗಿರೋದ್ರಿಂದ ರೈಸ್ ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ಫುಲ್. ಅದು ಆ್ಯಂಟಿ ಏಜಿಂಗಿಗೆ ಹೆಲ್ಪ್ ಮಾಡುತ್ತೆ, ಅದು ನಿಮ್ಮ ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಕೊಟ್ಟಿರೋ ಹಾಗೆ ಡೀಪ್ ಕ್ಲೆನ್ಸಸ್ ಆ್ಯಂಡ್ ಅನ್ಕ್ಲಾಗ್ಸ್ ಪೋರ್ಸ್. ಸೊ ಇದು ಪ್ಯಾಕೇಜಿಂಗ್ ಅಂತ ಬಂದರೆ ಇದು ಸ್ವಲ್ಪ ಥಿಕ್ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ ಅಂತ, ಏನು ಥಿನ್ ಪ್ಲಾಸ್ಟಿಕ್ಕಿಂದ ಏನಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಇದನ್ನ ತೊಗೊಂಡಾಗ ಇದ್ರ ಪ್ಯಾಕೇಜಿಂಗ್ ನಂಗೆ ತುಂಬಾ ಇಷ್ಟ ಆಯಿತು, ತುಂಬಾ ಕಂಫರ್ಟಬಲ್ ಆಗಿತ್ತು. ಬಟ್ ಇದು ಸ್ವಲ್ಪ ನೀವು ನೋಡಿರೋ ಹಾಗೆ ಆಲ್ರೆಡಿ ಅರ್ಧ ಖಾಲಿ ಆಗಿದೆ. ಸೊ ಇದು ಖಾಲಿ ಆದಮೇಲೆ ನನಗೆ ಇದು ಸ್ವಲ್ಪ ಹಾರ್ಡ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಇದು ಸ್ವಲ್ಪ ಕ್ರೀಮ್ ಬೇಸ್ಡ್ ಆಗಿರೋದ್ರಿಂದ ನನಗೆ ಇದನ್ನ ರಿಮೂವ್ ಮಾಡಿ ಇದು ಪ್ರಾಡಕ್ಟ್ ಹೊರಗಡೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದ್ರ ಪ್ರೈಸ್ ಏನಪ್ಪ ಅಂತಂದರೆ ನಿಮಗೆ ಇದು 100 mlಗೆ 449 rupees ಪ್ರೈಸ್ ಇದೆ ನೋಡಿ. ಸೊ ನಿಮಗೆ 100 ml ನಿಮಗೆ ಇದು ಕ್ರೀಮ್ ಬೇಸ್ಡ್ ಆಗಿರೋದ್ರಿಂದ ನಿಮಗೆ ಇದು ಅರೌಂಡ್ 4-5 months ಬರುತ್ತೆ, ಆರಾಮಾಗಿ ಬರುತ್ತೆ. ನೀವು ಡೈಲಿ ಟ್ವೈಸ್ ಯೂಸ್ ಮಾಡ್ಬೋದು ಇದನ್ನು. ಸೊ ನಿಮಗೆ 4 months ಆದರೂ ಮಿನಿಮಮ್ ಆರಾಮಾಗಿ ಬರುತ್ತೆ, ಅದೇನು ಪ್ರಾಬ್ಲಮ್. ನೆಕ್ಸ್ಟು ನನ್ನ ಒಪಿನಿಯನ್ ಆಫ್ ದ ಪ್ರಾಡಕ್ಟ್. ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ ನಾನು ಯೂಸ್ ಮಾಡಿದ್ದೀನಿ. ಸೊ ಇದು ನಾನು ಫೇಸ್ ವಾಶ್ ಮಾಡಿದ ತಕ್ಷಣ ಸ್ಕಿನ್ ಬ್ರೈಟ್ ಆಗುತ್ತೆ. ಸೊ ಇಟ್ ಈಸ್ ಕೈಂಡ್ ಆಫ್ ಬ್ರೈಟ್ನಿಂಗ್ ಮೈ ಸ್ಕಿನ್. ಸೊ ಸ್ವಲ್ಪ ಬ್ರೈಟ್ ಆಗುತ್ತೆ. ಆ್ಯಂಡ್ ಐ ರಿಯಲಿ ಲವ್ ದ ಪ್ರಾಡಕ್ಟ್. ಆ್ಯಂಡ್ ಈ ಪ್ರೈಸ್ಗೆ ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ದ ಬೈ. ಓಕೆ, ಇಷ್ಟು ಈ ಪ್ರಾಡಕ್ಟ್ನ ರಿವ್ಯೂ ಆಗಿತ್ತು. ಇದು ಇಷ್ಟು ತಗೊಂಡ್ರೆ ಸಾಕು, ನಿಮ್ಮ ಫೇಸ್ ಫುಲ್ ಕವರ್ ಆಗುತ್ತೆ. ಇದರಲ್ಲಿ ನಿಮಗೆ ಸ್ಮಾಲ್ ರೈಸ್ ಪಾರ್ಟಿಕಲ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ. ಸೊ ಇದು ನೀವು ಫೇಸ್ ವಾಶ್ ಮಾಡಿದಾಗ ನಿಮಗೆ ಸ್ಕ್ರಬ್ಬಿಂಗ್ ಎಫೆಕ್ಟ್ ಕೊಡುತ್ತೆ. ಇದು ಫೋಮಿಂಗ್ ಏನಿಲ್ಲ, ಜಸ್ಟ್ ನಿಮಗೆ ಒಂದು ಕ್ರೀಮ್ ಥರನೇ ಇರುತ್ತೆ. ಈಗ ಫೇಸ್ ವಾಶ್ ಮಾಡಿದ್ದೀನಿ, ನೀವೇ ನೋಡ್ಬೋದು ಒಂದು ಸ್ವಲ್ಪ ಗ್ಲೋಯಿಂಗ್ ಎಫೆಕ್ಟ್ ಇದೆ. ಅಂದರೆ ಮುಖ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ.